ವೀಕ್ಷಕರೇ ನಮಸ್ಕಾರ. ಆನೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಆನೆನ ಇಷ್ಟಪಡ್ತೀವಿ. ಈಗ ನಾನು ಹೇಳಕ್ ಹೊರಟಿರೋದು ಆನೆಯ ದಂತದ ಮೇಲೆ ಮೊದಲ ಬಾರಿಗೆ ಒಂದು ಪ್ರಯೋಗವನ್ನ ಮಾಡಿ ಇತಿಹಾಸವನ್ನ ಸೃಷ್ಟಿಸಿದ ಆನೆಯ ದಂತಕತೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಈ ಆನೆಯ ಕಥೆಯನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡದೆ ನೋಡಿ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗೋಪಾಲಸ್ವಾಮಿ ಬೆಟ್ಟದ ವಲಯದಂಚಿನ ರೈತರ ಜಮೀನಿಗೆ ಈ ಆನೆ ನುಗ್ಗಿ ದಾಂಧಲೆ ನಡೆಸ್ತಾ ಇರುತ್ತೆ. ಬಂಡೀಪುರ ಅರಣ್ಯ ಇಲಾಖೆ ಇದನ್ನ ಹೇಗೆ ತಪ್ಪಿಸೋದಪ್ಪ ಅಂತ ಯೋಚನೆ ಮಾಡ್ತಾ ಕೂತಿರುತ್ತೆ. ಹೀಗಿರುವಾಗ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಸುತ್ತಮುತ್ತಲಿನ ರೈತರ ಜಮೀನಿಗೆ ಫಸಲು ತಿಂದು ಹಾಳು ಮಾಡ್ತಾ ಇದೆ ಎಂದು ರೈತರು ಒಂದ್ ಕಡೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಅರಣ್ಯ ಇಲಾಖೆ ಏನಪ್ಪಾ ಮಾಡೋದು ಈ ಕಾಡಾನೆಗೆ, ಇದಕ್ಕೆ ಏನಾಗಿದೆ ತೊಂದರೆ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಹೀಗಿರುವಾಗ ಸ್ವಲ್ಪ ದಿನಗಳ ಹಿಂದೆ ಈ ಕಾಡಾನೆಯನ್ನ ಸೆರೆ ಹಿಡಿತಾರೆ. ಬಳಿಕ ಅದನ್ನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗುಂಡ್ರೆ ವಲಯಕ್ಕೆ ಬಿಟ್ಟಿರ್ತಾರೆ. ಕಾಡಿಗೆ ಬಿಡುವ ಮುನ್ನ ಈ ಆನೆಯನ್ನ ಗಮನಿಸಿದ ಇಲಾಖೆಯ ಸಿಬ್ಬಂದಿ ಆನೆಗೆ ಏನೋ ಒಂದು ತೊಂದರೆ ಇದೆ, ಅದಕ್ಕೆ ಸೊಂಡ್ಲೆತ್ತಕ್ ಆಗ್ತಾ ಇಲ್ಲ, ಅದಕ್ಕೆ ಆಹಾರ ಸೇವನೆ ಮಾಡಕ್ಕಾಗ್ತಿಲ್ಲ, ಇದಕ್ಕೆ ಏನ್ ಮಾಡೋದಪ್ಪ ಅಂತ ಅವರ ಅಧಿಕಾರಿಗಳನ್ನ ಕೇಳ್ತಾರೆ. ಆವಾಗ ಬಂಡೀಪುರ CFO ಪ್ರಭಾಕರ್ ಅವರು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿಸಿದ ಬಳಿಕ ಒಂದು ವಿಚಾರ ಗೊತ್ತಾಗುತ್ತೆ. ಅದ್ ಏನಪ್ಪಾ ಅಂದ್ರೆ, ಈ ಕಾಡಾನೆಗೆ ಸೊಂಡ್ಲು ಎತ್ತೋಕಾಗ್ತಾ ಇಲ್ಲ. ಆದ್ರಿಂದ ಕೆಳಗಿರುವಂತ ಸಣ್ಣ ಪುಟ್ಟ ರೈತರ ಜಮೀನಿಗೆ ನುಗ್ಗಿ ಅಲ್ಲಿರುವ ರೈತರ ಬೆಳೆಯನ್ನ ಸೇವಿಸಿ ಸದ್ಯಕ್ಕೆ ಹೊಟ್ಟೆ ತುಂಬಿಸ್ಕೊಳ್ತಾ ಇತ್ತು. ಹೀಗಿರುವಾಗ ಇದಕ್ಕೇನಾಗಿದೆ, ಸೊಂಡ್ಲು ಯಾಕೆ ಎತ್ತೋಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದಂತ ಅಧಿಕಾರಿಗಳಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ಅದ್ ಏನಪ್ಪಾ ಅಂತ ಹೇಳಿದ್ರೆ, ಆನೆಯ ಸೊಂಡ್ಲಿನ ಮೇಲೇನೆ ಯದ್ವಾ ತದ್ವವಾಗಿ ಆನೆಯ ದಂತ ಬೆಳೆದಿರುತ್ತೆ. ಆದ್ರಿಂದ ಆನೆಗೆ ಸೊಂಡ್ಲಿ ಎತ್ತಿ ಏನನ್ನು ಕಿತ್ಕೊಂಡು ತಿನ್ನಕ್ ಆಗ್ತಾ ಇಲ್ಲ. ಆದ್ರಿಂದ ನೆಲದಲ್ಲೇ ಬೆಳೆದಿರುವಂತ ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇತ್ತು ಅಂತ. ಇದಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂತ ಅಧಿಕಾರಿಗಳಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ಆನೆಯ ದಂತವನ್ನ ಅರ್ಧ ಮುಂದೆ ಅದಕ್ಕೆ ಎಷ್ಟು ಅಡ್ಡಿಪಡಿಸುತ್ತೋ ಆ ದಂತವನ್ನ ಕಟ್ ಮಾಡಿದ್ರೆ ಏನ್ ಆಹಾರ ಬೇಕು ಅದನ್ನ ತಿನ್ಲಿಕ್ಕೆ ಆಗ್ಲಿ ಅನ್ನುವ ಒಂದು ಉದ್ದೇಶದಿಂದ ಅಧಿಕಾರಿಗಳು ಈ ಪ್ರಯೋಗವನ್ನ ಮಾಡ್ತಾರೆ. ಹೀಗೆ ಮಾಡಿದ್ರೆ ಕಾಡಾನೆಯು ನಾಡಿಗೆ ನುಗ್ಗಿ ರೈತರ ಬೆಳೆಯನ್ನ ಹಾಳು ಮಾಡಲ್ಲ. ಆದ್ರಿಂದ ಇದೇ ರೀತಿಯ ಒಂದು ಪ್ರಯೋಗವನ್ನ ಮೊದಲ ಬಾರಿಗೆ ಮಾಡ್ತಾರೆ. ಇದೇ ಮೊದಲ ಬಾರಿಗೆ ಈ ರೀತಿ ಪ್ರಯೋಗ ನಡೆಸುವ ಮೂಲಕ ಬಂಡೀಪುರದ ಇತಿಹಾಸವನ್ನ ಬರೀತಾರೆ. ಬಂಡೀಪುರ CFO ಪ್ರಭಾಕರ್ ಅವರು ಸೆರೆ ಹಿಡಿದ ಕಾಡಾನೆಯ ಸೊಂಡ್ಲಿನ ಮೇಲೆ ಬಂದಿರುವಂತಹ ಕೂಡು ದಂತವನ್ನ ಕಟ್ ಮಾಡಬೇಕು ಅಂತ ಮೇಲಾಧಿಕಾರಿಗಳ ಅನುಮತಿಯನ್ನ ಪಡೆದು ಆನೆಯನ್ನ ಸೆರೆ ಹಿಡ್ಕೊಂಡು ಬಂದು ಸ್ವಲ್ಪ ತುಂಡು ಮಾಡಿದ ಬಳಿಕ ಕಾಡಿಗೆ ಬಿಡಲಾಗಿದೆ. ಈಗ ಕಾಡಿನಿಂದ ನಾಡಿಗೆ ಬಂದು ರೈತರ ಬೆಳೆಯನ್ನ ಹಾಳು ಮಾಡಲ್ಲ ಅಂತ ಈಗ ಇಲಾಖೆಯಿಂದ ಎಚ್ಚರಿಕೆ ವಹಿಸಲಾಗಿದೆ. ಇದೇ ಮೊದಲ ಬಾರಿಗೆ ಈ ಪ್ರಯೋಗ ಮಾಡಿದ್ದು, ಇದು ಕೂಡ ಸಕ್ಸಸ್ ಆಗಿರುವುದು ಎಲ್ಲ ಅಧಿಕಾರಿಗಳಿಗೆ ಸಂತಸವನ್ನ ತಂದಿದೆ. ಬಾಯಿ ಬರುವ ಮನುಷ್ಯರೇ ತನ್ನ ಕಷ್ಟವನ್ನ ಹೇಳ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿರುವಾಗ ಪಾಪ ಬಾಯಿ ಬರದೇ ಇರುವ ಆನೆಯು ತಾನ್ ಪಟ್ಟಂತ ಕಷ್ಟ ಒಂದಾ ಎರಡ. ಸೆರೆ ಹಿಡಿದ ಕಾಡಾನೆಗೆ 2 ದಂತ ಅಡ್ಡಾದಿಡ್ಡಿಯಾಗಿ ಬೆಳೆದು ಒಂದಕ್ಕೊಂದು ಕೂಡಿಕೊಂಡಿದ್ದ ಕಾರಣ ಸೊಂಡಿಲನ್ನ ಮೇಲೆ ಕೆತ್ತಕ್ಕಾಗ್ತಾ ಇರ್ಲಿಲ್ಲ. ಕಾಡಲ್ಲಿ ಬೆಳೆದ ಮರದ ಸೊಪ್ಪು ಹಣ್ಣು ತಿನ್ನಲು ಆಗ್ತಾ ಇರ್ಲಿಲ್ಲ. ದೇಹವನ್ನ ನೀರು ಮಣ್ಣಿನಿಂದ ತಂಪು ಮಾಡಿಕೊಳ್ಳಲು ಆಗ್ತಾ ಇರ್ಲಿಲ್ಲ. ಇನ್ನು ಆನೆಗೆ ಈ ರೀತಿಯಾಗಿ ಅಡ್ಡಾದಿಡ್ಡಿಯಾಗಿ ಸೊಂಡ್ಲು ಬೆಳೆದಿದ್ರಿಂದ ಆನೆ ಮಾಡಿದಂತ ರಾದಾಂತ ಒಂದಾ ಎರಡ. ಕೂಡು ದಂತಗಳ ಒಳಗಿಂದ ಆನೆ ಸೊಂಡಿಲು ಮೇಲೆತ್ತಲು ಆಗದೆ ಕಾಡಿನ ಆಹಾರ ತಿನ್ನಲು ಆಗದ ಕಾರಣ ಕಾಡಾನೆ ಸುಲಭವಾಗಿ ಆಹಾರ ಸಿಗುತ್ತೆ ಅಂತ ಹೇಳಿ ಗ್ರಾಮಕ್ಕೆ ತೆರಳಿ ಅಲ್ಲಿ ಗ್ರಾಮಸ್ಥರು ಬೆಳೆದಂತಹ ಬೆಳೆಯನ್ನ ನಾಶ ಮಾಡ್ತಿತ್ತು. ನೆಲ ಮಟ್ಟದಲ್ಲಿ ಬೆಳೆದ ಕಬ್ಬು, ಬಾಳೆಗಿಡ, ಟೊಮೆಟೊ ಸೇರಿದಂತೆ ಮತ್ತಿತರ ತರಕಾರಿ ಸುಲಭವಾಗಿ ಸಿಕ್ತಿತ್ತು. ಅದನ್ನೇ ತಿನ್ಕೊಂಡು ಹಸಿವು ನೀಗಿಸ್ತಾ ಇತ್ತು. ಕಾಡಾನೆಯು ಇದನ್ನೇ ನಿತ್ಯ ಅಭ್ಯಾಸ ಮಾಡಿಕೊಂಡಿತ್ತು. ಆದ್ರಿಂದ ರೈತರು ಹಾಗೂ ಅರಣ್ಯ ಇಲಾಖೆಗೆ ಇದೇ ಒಂದು ದೊಡ್ಡ ತಲೆನೋವಾಗಿತ್ತು. ಈಗ ಸದ್ಯ ಆನೆಗೆ ದಂತ ಕತ್ತರಿಸಿದ್ರಿಂದ ನಾಡಿನ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ.
ಈಗ ಆನೆಯ ದಂತ ಕತ್ತರಿಸಿರುವುದರಿಂದ ಆನೆಯು ಕೂಡ ಸೇಫ್ ಆಗಿ ಆರೋಗ್ಯವಾಗಿ ಈಗ ಕಾಡಿನಲ್ಲಿ ಓಡಾಡ್ಕೊಂಡು ತನ್ನ ಹೊಟ್ಟೆ ತುಂಬಿಸ್ಕೊಳ್ತಾ ಇರೋದು ಎಲ್ಲರಿಗೂ ಖುಷಿಯನ್ನ ತಂದುಕೊಟ್ಟಿದೆ. ಇದೇ ನೋಡಿ ಈ ಆನೆಯ ದಂತಕತೆ. ಒಟ್ನಲ್ಲಿ ಕಾಡಾನೆ ನಾಡಿಗೆ ಬಂದು ಈಗ ಕಾಡಿಗೆ ಮರಳಿದೆ. ತನ್ನ ದಂತ ಕತ್ತರಿಸಿ ಕಾಡಿನ ಆಹಾರವನ್ನ ಸೇವಿಸಲು ಅನುವು ಮಾಡಿಕೊಟ್ಟಂತ ಅಧಿಕಾರಿಗಳಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.